ಮೀನರಾಶಿ ಮೀನರಾಶಿಯವರ ಮಾಸ ಭವಿಷ್ಯ ಹೇಗಪ್ಪ ಇದೆ ಅಂದ್ರೆ, ನಿಮ್ಗೆ ರಾಶಿಯಲ್ಲೇ ಶನಿ ಗ್ರಹ ಇರ್ತಾನೆ. ನಿಮ್ಮ ರಾಶಿಯಾಧಿಪತಿ ಗುರುಗ್ರಹ ಬಂದು ಉಚ್ಚ ಸ್ಥಾನದಲ್ಲಿ ಅಂದ್ರೆ 5ನೇ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ. ಆತ್ಮೀಯವನು ಅವನೇ ಆಗಿರ್ತಾನೆ. ಯಾರೆಲ್ಲ ಜಾಬ್ ಚೇಂಜ್ ಮಾಡ್ಬೇಕು ಅಂತಿರ್ತೀರಾ, ಯಾರಿಗ್ ಜಾಬ್ ಎಲ್ಲ ಈ ಜಾಬ್ ಬೇಡ ನಮ್ಗೆ ಇನ್ನೊಂದ್ ಜಾಬಿಗೆ ಹೋಗೋಣ ಅನ್ಕೊಂಡಿರ್ತೀರಾ, ಅವ್ರಿಗೆಲ್ಲ ಒಂದ್ ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಮೀನ ರಾಶಿಯವರಿಗೆ. ಇನ್ನ ಯಾರಿಗೆ 2ನೇ ಮನೆ ಅಧಿಪತಿ ಕುಜಗ್ರಹ ಬಂದು 3ನೇ ಮನೆಯಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಸುತ್ತಾಟ ಜಾಸ್ತಿ, ಸ್ವಲ್ಪ ಓಡಾಟ ಜಾಸ್ತಿಗಳಾಗ್ತಾ ಇರುತ್ತೆ. ಇನ್ನು ನಿಮ್ಗೆ 4ನೇ ಮನೆಯಲ್ಲಿ ರವಿ ಗ್ರಹ ಇರ್ತಾನೆ. ಬುಧನು ಚೇಂಜ್ ಆಗಿ ರವಿನೂ ಚೇಂಜ್ ಆಗ್ತಾನೆ. ಶುಕ್ರ ಗ್ರಹ ಬಂದು ನಿಮ್ಗೆ 6ನೇ ಮನೆಗೆ ಬರ್ತಾನೆ. 3ನೇ ಮನೆ ಅಧಿಪತಿ ಬಂದು ಶುಕ್ರ ಗ್ರಹ 6ನೇ ಮನೆಗೆ ಬಂದಾಗ ಒಂದ್ ಸ್ವಲ್ಪ ಒತ್ತಡ ಜಾಸ್ತಿ ಅಂತಾನೆ ಅನ್ಸುತ್ತೆ. ಯಾಕೆ 3ನೇ ಮನೆ ಅಧಿಪತಿ 8ನೇ ಮನೆ ಅಧಿಪತಿನು ನಿಮ್ಗೆ 6ನೇ ಮನೆಗೆ ಹೋದಾಗ ಸ್ವಲ್ಪ ಯಾರಿಂದಾದ್ರೂ ಏನೋ ಒಂದು ಮಾತಾಡಿ ತಪ್ಪಕ್ ಸಿಗಾಕೊಳ್ಳೋಂಥದ್ದು, ಇಲ್ಲ ನಿಮ್ಮನ್ನ ಶತ್ರು ತರ ನೋಡುವಂಥದ್ದು, ಶತ್ರು ಸ್ಥಾನದಲ್ಲಿ ನಿಲ್ಸುವಂಥದ್ದು, ಈ ತರ ಏನಾದ್ರು ಸಣ್ಣ ಪುಟ್ಟ ಆಗುತ್ತೆ. ಅದು ಗುರು ವೀಕ್ಷಣೆ ಇರೋದ್ರಿಂದ ಇದರಿಂದ ಸ್ವಲ್ಪ ನೀವು ಪಾರ್ ಕೂಡ ಆಗ್ಬೋದು ಅಂತಾನೆ ಹೇಳ್ಬೋದು. ಅದ್ರಲ್ಲಿ 4ನೇ ಮನೆಗೆ ಬುಧ ಗ್ರಹ ಬರ್ತಾನೆ. ನಿಮ್ಗೆ 4ನೇ ಮನೆಗೆ ಬುಧ ಗ್ರಹ ಬಂದಾಗ ನೀವು ಕೂಡ ಏನಾದ್ರೂ ಒಂದು ವಾಹನ ಪರ್ಚೇಸ್ ಮಾಡೋವಂಥದ್ದು, ಇಲ್ಲ ಮನೆ ಚೇಂಜ್ ಮಾಡೋವಂಥದ್ದು, ಏನಾದ್ರೂ ಇಲ್ಲ ರಿಪೇರಿ ಮಾಡಿಸ್ಬೇಕು ಸುಮಾರು ದಿವಸದಿಂದ ಅನ್ಕೊಂಡಿದೀನಿ ಅಂತಂದ್ರೆ ವಾಹನ ಆಗ್ಲಿ ಮನೆ ಆಗ್ಲಿ ರಿಪೇರಿ ಮಾಡಿಸ್ಬೋದು. ಯಾಕೆಂದ್ರೆ 4ನೇ ಮನೆಯಲ್ಲಿ ಬುಧ ಗ್ರಹ ಇದ್ದಂಗ ನೀವು ಈ ಕೆಲ್ಸಗಳೆಲ್ಲ ಮಾಡಕ್ ಕೈ ಹಾಕಿದ್ರೆ ಈಸಿಯಾಗಿ ಆಗತ್ತೆ ಅಂತಾನೆ ಹೇಳ್ಬೋದು ನಿಮ್ಗೆ. ಇನ್ನು ಮಕ್ಳುಗಳ ಎಜುಕೇಶನ್ ಯಾರೆಲ್ಲ ಫಾರಿನ್ ಹೋಗ್ಬೇಕು ಅಂತಿರ್ತೀರಾ, ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂತಿರ್ತೀರಾ, ಇದು ಒಳ್ಳೆ ರೈಟ್ ಟೈಮ್ ಅಂತಾನೆ ಹೇಳ್ಬೋದು. ಜಾಬ್ ಚೇಂಜ್ ಮಾಡೋದಿಕ್ಕಿರ್ಬೋದು, ಅಥವಾ ನೀವು ಪ್ರತಿಯೊಂದು ಏನಾದ್ರು ಒಂದು ಇನ್ಕ್ರಿಮೆಂಟ್ ನೋಡೋಂಥದ್ದು ಇರ್ಬೋದು, ಪ್ರತಿಯೊಂದು ಈ ಟೈಮಲ್ಲಿ ನಿಮ್ಗೆ ತುಂಬಾ ಚೆನ್ನಾಗ್ ಆಗ್ತಾನೆ ಬರುತ್ತೆ. ಅದ್ರಲ್ಲಿ 12ನೇ ಮನೇಲಿ ರಾಹು ಗ್ರಹ ಏನಾದ್ರು ಕೂತ್ಕೊಂಡಿದ್ದಾನಲ್ವಾ, ರಾಹು ದಶಾ ಭುಕ್ತಿ ಅಂತರ್ಭುಕ್ತಿ ಏನಾದ್ರು ನಡೀತಾ ಇದ್ರೆ ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ ಏನಾದ್ರು ಕೈ ಹಾಕಿದ್ರೆ ಲಾಸ್ ಆಗೋಂತ ಚಾನ್ಸಸ್ ಇರುತ್ತೆ. ಆಲ್ರೆಡಿ ಬಿಸ್ನೆಸ್ ಕೈ ಹಾಕಿದ್ರಿ ಅಂದ್ರೆ ಲಾಸ್ ಅಂತೂ ನೋಡಿರ್ತಾರೆ. ಯಾಕೆಂದ್ರೆ 2ನೇ ಮನೆಯಲ್ಲಿ ರಾಹು ಗ್ರಹ ಕುತ್ಕೊಂಡಾಗ ಅದ್ರ ದಶಾಭುಕ್ತಿ ಏನಾದ್ರು ಇದ್ರೆ ಅದ್ರ ಫಲ ಅಂತೂ ಕೊಟ್ಟೆ ಕೊಡ್ತಾನೆ. ಇಷ್ಟೆಲ್ಲ ಹೇಳ್ತಾ ಇದಾರೆ ನಮ್ಗ್ ಚೆನ್ನಾಗಿಲ್ಲ ಅಂತಂದ್ರೆ ರಾಹು ದಶಾಭುಕ್ತಿ ಅಥವಾ ಕೇತು ಏನಾದ್ರು ದಶಾಭುಕ್ತಿ, ಯಾಕೆಂದ್ರೆ 6ನೇ ಮನೆಯಲ್ಲಿ ಕೇತು ಗ್ರಹ ಕೂತ್ಕೊಂಡಿದ್ದಾನೆ, ಅದ್ರ ದಶಾಭುಕ್ತಿ ಏನಾದ್ರು ನಡೀತಾ ಇದ್ರೆ ಲಾಸಸ್ ಜಾಸ್ತಿ ನೋಡ್ತೀರಾ ಮೀನ ರಾಶಿಯವರು. ಇದೆರಡು ದಶಾಭುಕ್ತಿಗಳಿಲ್ಲ ಅಂದ್ರೆ ನಿಮ್ಗಂತ ತೊಂದ್ರೆ ಏನು ಇರೋದಿಲ್ಲ. ನೀವು ಏನಪ್ಪಾ ಪರಿಹಾರ ಮಾಡ್ಕೊಬೇಕು ಮೀನ ರಾಶಿಯವರು ಅಂದ್ರೆ, ಆದಷ್ಟು ರಾಹು ಕೇತುನ ಆರಾಧನೆ ಮಾಡ್ತಾ ಬನ್ನಿ. ಕೇತು ಗ್ರಹನ ಒಂದ್ ಸ್ವಲ್ಪ ವಿನಾಯಕನಿಗೆ ಒಂದು ಗರ್ಕೆ ಕೊಟ್ಟಿ ಪೂಜೆ ಮಾಡಿಸುವಂಥದ್ದು, ಅರ್ಚನೆ ಮಾಡಿಸುವಂಥದ್ದು. ಮತ್ತೆ ರಾಹು ಗ್ರಹನು ಅಷ್ಟೇ, ಒಂದ್ ಶುಕ್ರವಾರದ್ದು ರಾಹು ಕಾಲದಲ್ಲಿ ಒಂದ್ ಅಭಿಷೇಕ ನಿಮ್ ಮಾಡ್ಸಕ್ಕಾಗಿಲ್ಲ ಅಂದ್ರೂ ಅಭಿಷೇಕ ಮಾಡೋ ಟೈಮ್ಗೆ ಕುತ್ಕೊಂಡ್ ನೋಡೋವಂಥದ್ದು, ಇಲ್ಲ ಅಭಿಷೇಕಕ್ಕೆ ಒಂದ್ ಹಾಲ್ ತಗೊಂಡ್ ಹೋಗ್ ಕೊಡೋವಂಥದ್ದು, ಈ ತರ ಏನಾದ್ರು ಮಾಡ್ತಾ ಬಂದ್ರೆ ರಾಹು ಕೇತುಗಳ ಪ್ರಭಾವ ಕಮ್ಮಿ ಆಗತ್ತೆ. ಇನ್ ನಿಮ್ಗೆ ಯಾರಿಗೆಲ್ಲ ನಿಮ್ಗೆ ದಶಾಭುಕ್ತಿಗೆ, ನಕ್ಷತ್ರಕ್ಕೆ, ಹಣಕಾಸಿಗೆ ಅಥವಾ ಎಜುಕೇಶನ್ಗೆ ಗ್ಯಾಸ್ಟ್ರೇಟ್ ಗಳು ಬೇಕಾದಲ್ಲಿ ಈ ನಂಬರ್ಗೆ ಸಂಪರ್ಕಿಸಿ ಅಂತಾನೆ ಹೇಳ್ತೀನಿ. ಇದಿಷ್ಟು ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಆಗಿರುತ್ತೆ. ಇನ್ನ ಹೆಚ್ಚಿನ ವಿಡಿಯೋಗಳನ್ನ ಮುಂದಿನ ತಿಂಗಳಲ್ಲಿ ನೋಡೋಣ. ನಮಸ್ತೆ ವೀಕ್ಷಕರೇ.